ನನ್ನ ಕತೆ, ನನ್ನ ಜೀವನದ ಕತೆ, ನಾನು ಫೇಸ್ ಮಾಡಿದ ತೊಂದರೆ ಮತ್ತು ನೋವುಗಳು ಮತ್ತು ಮರೆಯಲಾಗದ ಆ ನೆನಪುಗಳು. ನನ್ನ ಜೀವನಕ್ಕೆ ಅರ್ಥ ಕೊಟ್ಟ ಆ ಹುಡುಗಿ ಅಂದರೆ ನಮ್ಮ ಹುಡುಗಿ. ಬರೀ ಮಾತಾಡ್ತಾ ಇರ್ತಾನೋ ಇಲ್ಲ ಅವನ ಕತೆ ಹೇಳ್ತಾನೋ ಅಂದ್ಕೋಬೇಡಿ, ಹೇಳ್ತೀನಿ. ಇದಕ್ಕೆ ಒಂದು ಟೈಟಲ್ ಬೇಡವಾ? ನನ್ನ ಕಥೆಯ ಟೈಟಲ್ ಬಂದು ಸಿದ್ಧಾರ್ಥಪ್ಪ ಎದ್ದೇಳಿ. ಸಿದ್ಧಾರ್ಥಪ್ಪ ಟೈಮ್ 11 ಗಂಟೆ ಆಗಿದೆ, ಎದ್ದೇಳಿ. ನೋಡಿ ರಮ್ಮಯ್ಯನವರೇ, ನನಗೆ ಅಪ್ಪನ ಪ್ರೀತಿನೂ ಸಿಗಲಿಲ್ಲ, ಅಮ್ಮನ ಪ್ರೀತಿನೂ ಸಿಗಲಿಲ್ಲ. ಅವರು ನನಗೆ ಟೈಮು ಕೂಡ ಕೊಡಲಿಲ್ಲ. ನಾನು ಚಿಕ್ಕವನಿದ್ದಾಗಲೇ ನನ್ನ ಬಿಟ್ಟು ಅಮೇರಿಕಕ್ಕೆ ಹೋದರು. ಅವ್ರಿಗೆ ನನ್ನ ಮೇಲೆ ಎಳ್ಳಷ್ಟು ಕೂಡ ಪ್ರೀತಿ ಇಲ್ಲ. ನನ್ನ ಬರ್ತಡೇಗೆ ಬರ್ತಾರೆ, ಆಮೇಲೆ ಹೋಗ್ತಾರೆ ಅಷ್ಟೇ. ಆದರೆ ನೀವು ನನ್ನ ಮಗುವಿದ್ದಾಗಲಿಂದನೂ ಸಾಕಿ ಬೆಳೆಸಿ ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿದ್ದೀರಿ. ಅದಕ್ಕೆ ನಾನು ನಿಮಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಿಮ್ಮನ್ನ ಲೈಫಲ್ಲಿ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಿಮ್ಮಂಥ ಮಗ ಸಿಕ್ಕಕ್ಕೆ ಪುಣ್ಯ ಮಾಡಿರಬೇಕು. ಇದು ಕಣ್ಣೀರಲ್ಲ, ಆನಂದ ಭಾಷ್ಮ. ಇವಾಗ ಇದೆಲ್ಲ ಬಿಡಿ. ಇವತ್ತು ನಿಮ್ಮ ಹುಟ್ಟಿದ ದಿನ. ಯಜಮಾನ ಬರೋ ಹೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸ್ಮಿತನ್ನು ಕರ್ಕೊಂಡೋಗಿ. ಏನು ಇವಳು ನನ್ನ ಬರ್ತಡೇ ಅನ್ನೋದೇ ಮರ್ತೋಯ್ತಾ? ಒಂದು ಕಾಲಿಲ್ಲ, ಮೆಸೇಜ್ ಇಲ್ಲ. ಯಾಕೆ ಕಾಲ್ ಪಿಕ್ ಮಾಡಲಿಲ್ಲ? ಯಾಕೆ ಕಟ್ ಮಾಡಿದೆ? ಯಾಕೆ ಕಾಲ್ ಮಾಡಿದ್ದೆ? ಏನು ವಿಷಯ ಹೇಳು. ಏನಿಲ್ಲ, ದೇವಸ್ಥಾನಕ್ಕೆ ಹೋಗೋಣವಾ? ಓಕೆ, ಬರ್ತೀನಿ. ಲೊಕೇಶನ್ ಸೆಂಡ್ ಮಾಡು. ಮತ್ತು ನಾನು ಏನೋ ಮಾತಾಡಬೇಕು ನಿಮ್ಮ ಜೊತೆ. ಸರಿ, ಆಯಿತು. ಹಲೋ, ಎಲ್ಲಿದೆಯಾ? ಇಷ್ಟೊತ್ತಾದರೂ ಬಂದಿಲ್ಲ. ಅವಾಗಿಂದ ವೆಯ್ಟ್ ಮಾಡ್ತಿದ್ದೀನಿ. ಹೌದಾ? ಸರಿ. ಯಾಕೆ ಇಷ್ಟೊಂದು ಲೇಟು? ಟ್ರಾಫಿಕ್ ಇತ್ತು, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು.
ಯಾಕೆ ಏನಾಯ್ತು ಬಂಗಾರ? ಯಾಕೆ ಇಷ್ಟು ಬೇಜಾರಲ್ಲಿದೆಯಾ? ಸರಿ ಬಾ, ಒಂದು ರೌಂಡ್ ವಾಕ್ ಹೋಗಿ ಬರೋಣ, ಮೈಂಡ್ ಫ್ರೆಶ್ ಆಗುತ್ತೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಮನೇಲಿ ಬೇರೆ ಹುಡುಗನ ನೋಡಿದ್ದಾರೆ. ಮೊನ್ನೆ ಎಂಗೇಜ್ಮೆಂಟ್ ಮಾಡಿದ್ರು ಮೊನ್ನೆ. ನಾನು ಮರ್ತ್ಬಿಡು, ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಏನು ಮರ್ತ್ಬಿಡ್ಬೇಕಾ? ಸಾರಿ. ಏನೋ ಮರ್ತ್ಬಿಡ್ಬೇಕಾ? ಎಷ್ಟು ಈಸಿಯಾಗಿ ಹೇಳ್ತೀಯ ಮರ್ತ್ಬಿಡು ಅಂತ. ಅವಾಗೆಲ್ಲ ಚಿನ್ನ ರನ್ನ ಮುದ್ದು ಹಂಗೆಲ್ಲ ಅಂತಿದ್ದೆ, ಇಷ್ಟು ಬೇಗ ಬೇಡವಾಗ್ಬಿಟ್ನಾ? ನಿನ್ನಂಥವ್ರಿಂದಲೇ ಕಣೆ ನಿಜವಾದ ಪ್ರೀತಿ ಬೆಲೆ ಇಲ್ಲ. ಏನು ನೀನು ಇಲ್ಲದೆ ಹೋದರೆ ಸತ್ತೋಗ್ಬಿಡ್ತೀನಾ? ಇನ್ನೂ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ತೀನಿ ಕಣೆ. ಒಂದು ಕ್ಷಣ ನನ್ನ ಕಣ್ಣು ಮುಂದೆ ಇರಬೇಡ, ಹೋಗ್ತಾ ಇರು. ನಿನ್ನ ಮದುವೆ ಆಗೋ ಹುಡುಗನ ಜೊತೆಗಿರೋ ನಿಯತ್ತಾಗಿರೋ. ಇದೊಂಥರ ಚೆನ್ನಾಗೈತಲ್ವ ಮಗ? ಹೇ ಸಿದ್ಧಾರ್ಥ್, ಲೋ ಮಗ ಯಾಕೋ? ಓ ಮಗ, ಸ್ಮಿತಾ ನಾನು ಮರ್ತ್ಬಿಡು ಅಂದ್ಲೋ. ಬೇರೆ ಹುಡುಗ ಮದುವೆ ಆಗ್ತಾಳಂತೆ ಕಣೋ. ಹೇಗೋ ಮರೆಯಲಿ. ಈ ಕಡೆ ಅಪ್ಪ ಅಮ್ಮನ ಪ್ರೀತಿ ಸಿಗಲಿಲ್ಲ, ಜೀವಕ್ಕೆ ಜೀವ ಅಂದ್ಕೊಂಡಿರೋ ಹುಡುಗಿ ಪ್ರೀತಿನೂ ಸಿಗಲಿಲ್ಲ. ಇನ್ನು ಯಾರಿಗೋಸ್ಕರ ಬದುಕಿರ್ಬೇಕು? ನಾವು ಸಾಯಿ ಮತ್ತೆಲ್ಲ ಯಾಕೆ ಆಡ್ತೀಯಾ? ನಾವಿಬ್ರು ಇಲ್ವನೋ? ನೀವು ಅನ್ನೋ ಎತ್ತಕ ಬಂದು ಮದುವೆ ಮಾಡಿಸ್ತೀವಿ. ಬೇಡ ಬಿಡೋ, ಅವ್ರ ಅಪ್ಪ ಅಮ್ಮ ತೋರಿಸಿರೋ ಹುಡುಗನ್ನೇ ಮದುವೆ ಆಗ್ತೀನಿ ಅಂದ್ಲು. ಆಗಲಿ. ಹೋದವರೆಲ್ಲ ಹೋಗ್ತಾ ಇರಬೇಕು. ನಿನ್ನ ಜೊತೆ ಭಾಳ ಯೋಗ್ಯತೆ ಅವಳಿಗಿರಲಿಲ್ಲ, ಅವಳಿಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ನಾವೆಲ್ಲ ಇಲ್ವನೋ? ಮರ್ತು ಅವಳನ್ನ. ಹೇಗೋ ಮರೀಲಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಸಿದ್ಧಾರ್ಥ್, ಅಮೇರಿಕಾದಿಂದ ಅಪ್ಪ ಅಮ್ಮ ಬಂದಿದ್ದಾರೆ. ಇವತ್ತು ನಿನ್ನ ಬರ್ತಡೇ, ಬಾ. पार्टी तो कभी से शुरू हुई है, पर भाई मेरी तो एंट्री नहीं हुई है. मैं तू मेरे यार, तेरे फ्रेंड्स, तेरी गर्लफ्रेंड, तेरी एक्स. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಡ್ಯಾಡ್. ರಾಜ್. ಹ್ಯಾಪಿ ಬರ್ತ್ಡೇ ರಾಜ್. ವಿ ಆರ್ ಆಲ್ ಮೈ ಫ್ರೆಂಡ್ಸ್. ಹಲೋ. ಹಲೋ ಹಲೋ. ಅಂಕಲ್. ನಮಸ್ತೆ ಅಮ್ಮ. ನಮಸ್ತೆ. ಡ್ಯಾಡ್, ರಮ್ಯ ಎಲ್ಲಿ ಕಾಣಿಸ್ತಿಲ್ಲ? ಇಲ್ಲೇ ಗೆಸ್ಟ್ ಅಟೆಂಡ್ ಮಾಡ್ತಿದ್ದಾರೆ. नाच पिजामा पकड़ के पट्टे, आज तो पार्टी जब तक फटते. नाच पिजामा पकड़ के पट्टे. एक और साल पुरानी हो गई तेरी अलग जवानी, कुड़िया थी पहले जी अब हो गई तेरी आंटियां दीवानी. आंटियां दीवानी. एक और साल पुरानी हो गई तेरी अलग जवानी, कुड़िया थी पहले जी अब हो गई तेरी आंटियां दीवानी. हैप्पी बर्थडे, हैप्पी बर्थडे, हैप्पी बर्थडे. नाच पिजामा पकड़ के पट्टे. हैप्पी बर्थडे, हैप्पी बर्थडे. आज तो पार्टी जब तक फटते. नाच पिजामा पकड़ के पट्टे. बर्थडे है भाई, बर्थडे है तेरे भाई का बर्थडे है. ಇವನು ಯಾಕಿಷ್ಟು ಬೇಜಾರಾಗಿದ್ದಾರೆ? ಒಂದೇ ಸಮನೆ ನಿಟ್ಟುಸಿರು ಬಿಸುಗೊಡುವ ತೀರದ ಮೌನ ತುಂಬಿ. ಲೋ ಸಿದ್ಧಾರ್ಥ್, ಲೋ ಯಾಕೋ ಇನ್ನೂ ಮರ್ತಿಲ್ವಣ ಅವಳ? ಓ ಮಗ, ಸ್ಮಿತಾ ತುಂಬ ನೆನಪಾಗ್ತಿದ್ದಾಳ ಕಣೋ. ಅವಳು ಮರೆಯೋಕ್ಕೆ ಆಗ್ತಿಲ್ಲ. ಲೋ ಮಗ, ಎಲ್ಲ ರಾಚೆ ಹೋಗಕ್ಕಿಲ್ವನೋ? ಎಲ್ಲಿಗೆ ಹೋಗೋಕ್ಕೂ ಮನಸ್ಸಿಲ್ಲ ಕಣೋ. ಲೋ ಮಗ, ನಾನೊಂದು ಆ್ಯಪ್ ಹೇಳ್ತೀನಿ, ಟೈಮ್ ಸ್ಪೆಂಡ್ ಅಂತ. ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ನಿನ್ನ ಕಷ್ಟ ಸುಖಗಳನ್ನು ಶೇರ್ ಮಾಡ್ಬೋದು. ನಿಂಗೂ ಒಂದು ಸಜೆಷನ್ ಸಿಗುತ್ತೆ, ಹೆಂಗಿರಬೇಕು ಏನು ಅಂತ. ನಿಂಗೂ ಮೈಂಡ್ ಫ್ರೆಶ್ ಆಗುತ್ತೆ. ಓಕೆ, ಟ್ರೈ ಮಾಡ್ತೀನಿ. ಇದು ನನ್ನ ಫ್ರೆಂಡ್ ಅಂದರೆ.
ನಯನ ಹೋಗು, ಬಟ್ಟೆ ಒಣಗೈತೆ ಎತ್ಕೊ ಬರೋಗು. ಈ ಫೋನ್ ನೋಡ್ಕೊಂಡೆ ಕೂತಿದೀಯಲ್ಲ. ಮೆಸೇಜ್ ಬಂದೈತೆ ಹೇಳ್ಬೇಕು ತಾನೇ. ನಿನ್ ಫೋನ್ ನಾನೇಕೆ ನೋಡ್ಲಿ? ಹೋಗ್ಲಿ ಬಿಡು. ಹಾಯ್ ಸರ್, ಹೇಳಿ. ಓಕೆ ಸರ್, ಬರ್ತೀನಿ. ಲೊಕೇಶನ್ ಸೆಂಡ್ ಮಾಡಿ. ಅಣ್ಣ, ಒಂದು ಪಪ್ಸ್. ಹಾಯ್ ಜೀವನ್ ಅವರೇ. ಹಾಯ್. ಹಾಯ್ ಹಾಯ್ ಮಾಡೆ. ಹಾಯ್. ಯಾರು ಇವಳು ಜೈಲ್ ತಿರಾಡ್ತಾವಳೆ, ಇವಳು ನಂಗೆ ಸಮಾಧಾನ ಮಾಡ್ತಾಳೆ. ಮಾಡ್ತಾಳಿರು ಮಗ. ಹಲೋ. ಹಾಂ, ಬಂದೆ. ಹಲೋ ಮಗ, ಅರ್ಜೆಂಟ್ ಕೆಲಸ ಬಂದಿದೆ. ಮೊನ್ನೆ ಬರೋಕ್ಕೆ ಹೇಳಿದ್ದೀನಿ, ಬರ್ತಾನಂತೆ. ಸ್ವಲ್ಪ ಕೆಲಸ ಇದೆ. ಹೌದಾ, ಸರಿ ಮಗ, ಆಯಿತು. ಹಾಯ್ ಮಗ, ಇವಾಗ ಬಂದ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು. ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಾಲು ಮಳ್ಳೀವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೆಡಿಸಿ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು. ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೆಡಿಸಿ. ಮಾಡೋ ಕೆಲಸ ಇಲ್ಲ, ಫೋನ್ ಮಾಡಿ ತಲೆ ತಿಂತಾರೆ. ಜರ್ಕೊಳ್ಳಿ. ಏನಿಲ್ಲ ನಯನ, ಸುಮ್ಮನೆ ಕೂತಿದ್ದೆ. ನಾನು ಅವಾಗಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಏನು ಅವಾಗಲಿಂದ ನಿನ್ನೆ ನೋಡ್ತಾ ಇದ್ದಾನೆ. ಏನಿಲ್ಲ ನಯನ, ನಮಗಿಂದ ನನ್ನ ಕಡೆನೇ ನೋಡ್ತಿದ್ದಾನೆ. ನನಗೆ ಸ್ವಲ್ಪ ಮಾತಾಡಬೇಕು, ಸೈಡ್ ಕೊಡುವಂತ. ಸರಿ, ಆಯಿತು, ಓಕೆ. ಹಾಯ್ ಸಿದ್ಧಾರ್ಥ ಅವರೇ. ಹಲೋ ನಯನ ಅವರೇ. ಸಿದ್ಧಾರ್ಥ ಅವರೇ, ಜೀವನ ನೀವು ಅನ್ಕೊಂಡಂಗಲ್ಲ, ಬೇರೆನೇ ಇದೆ. ಅವ್ಳು ಬಿಟ್ಟೋದ್ರು, ಇವ್ರು ಬಿಟ್ಟೋದ್ರು ಅಂತ ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗೋದು ನಿಮಗೇನೆ. ಅವ್ಳು ಮುಂದೆ ಚೆನ್ನಾಗಿ ಬದುಕಿ ತೋರಿಸ್ಬೋದಲ್ವಾ? ನಾನೊಂದು ಹೇಳ, ಅವ್ರು ಬಿಟ್ಟೋದ್ರು, ಇವ್ರು ಬಿಟ್ಟೋದ್ರು ಅಂತ ಮತ್ತು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೀರಲ್ವ? ನನಗೆ ಯಾರೂ ಇಲ್ಲ ರೀ, ನಾನೊಬ್ಳು ಅನಾಥೆ. ಆ ಥರ ನಾನು ಯಾವತ್ತೂ ಅಂದ್ಕೊಳ್ಳಲಿಲ್ಲ. ಒಬ್ಬಂಟಿ ಅಂತಲೂ ಅನ್ಕೋತಾ ಇಲ್ಲ. ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ ಅಲ್ವಾ?
ನಾನು ನನ್ನದೇ ಕಷ್ಟ ಅನ್ಕೊಬಿಟ್ಟಿದ್ದೆ. ನಿಮ್ಮ ಕಷ್ಟ ಮುಂದೆ ನನ್ನ ಕಷ್ಟ ಏನಿಲ್ಲ ಬಿಡಿ. ಇನ್ನು ಮುಂದೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಓಕೆನಾ? ಬೆಸ್ಟ್ ಫ್ರೆಂಡ್. ಕಳೆದೋದೆ ಸುಮ್ಮನೆ ನೋಡುತ್ತಾ ನಿನ್ನನೆ, ಮರೆತೋಗಿರೋ ಹಾಗಿದೆ ನನ್ನನೆ. ಆ ಚಂದಿರಗಿಂತ ನೀ ಎಷ್ಟೊಂದು ಸುಂದರ, ನಗುಮುಖದ ನವಿಲ ಕಂಡ ಸಡಗರ. ಯಾಕೀಗ ಈ ಥರ ತುಂಬಾ ಭಯಂಕರ, ಟೆನ್ಷನ್ನು ಕೊಟ್ಲು ನೋಡ್ತಾನೆ. ಒಳಗೇನೋ ಒಂಥರ, ಹೀಗಾದ ನಂತರ ನಾನು ನಾನಾಗಿಲ್ಲ ನನ್ನಾಣೆ. ಒಂದೇ ಸಲ ಕೋಲಾಹಲ ಈ ನನ್ನ ಎದೆಯಲ್ಲಿ, ಕಳೆದು ಹೋಗಿದೆ ನನ್ನ ಎದೆ ಬರೀ ಇವಳ ಗುಂಗಲ್ಲಿಯೇ. ಒಂದೇ ಸಲ ಕೋಲಾಹಲ ಈ ನನ್ನ ಎದೆಯಲ್ಲಿ, ಕಳೆದು ಹೋಗಿದೆ ನನ್ನ ಎದೆ ಬರೀ ಇವಳ ಗುಂಗಲ್ಲಿ. ಮೊದಲ ಪ್ರೇಮ ಇಂದಿನಿಂದ ಹಾಡು ಬಂತು ಹಾಟಿನಿಂದ ಅಲ್ಲಿಗೆ. ಹಾಳಾದೆ ಮೆಲ್ಲಗೆ, ಫ್ಲಾಟ್ ಆದೆ ಇವಳಿಗೆ, ಬಿದ್ದೆ ಪ್ರೀತಿಯ ಹಳ್ಳಗೆ ತಾನಾಗೆ. ಮೊದಲ ಪ್ರೇಮ ಇಂದಿನಿಂದ ಹಾಡು ಬಂತು ಹಾಟಿನಿಂದ ಅಲ್ಲಿಗೆ. ಹಾಳಾದೆ ಮೆಲ್ಲಗೆ, ಫ್ಲಾಟ್ ಆದೆ ಇವಳಿಗೆ, ಬಿದ್ದೆ ಪ್ರೀತಿಯ ಹಳ್ಳಗೆ ತಾನಾಗೆ. ಪ್ರೀತಿಯ ಹಳ್ಳಗೆ ತಾನಾಗೆ. ಮೊದಲ ಪ್ರೇಮ ಇಂದಿನಿಂದ ಹಾಡು ಬಂತು ಹಾಟಿನಿಂದ ಅಲ್ಲಿಗೆ. ಹಾಳಾದೆ ಮೆಲ್ಲಗೆ, ಫ್ಲಾಟಾದೆ ಇವಳಿಗೆ, ಬಿದ್ದೆ ಪ್ರೀತಿಯ ಹಳ್ಳಗೆ ತಾನಾಗೆ. ಯಾರು ಇವಳ? ಎಲ್ಲೋಗ್ತಿದ್ದೀರಾ ಇಷ್ಟೊತ್ತಲ್ಲಿ? ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ. ಏನಿಲ್ಲ, ನನ್ನ ಫ್ರೆಂಡ್ ಮದುವೆ ಇತ್ತು, ಅದಕ್ಕೆ ಹೋಗ್ತಾ ಇದ್ದೆ. ಹೌದಾ? ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡ್ಬೇಕಲ್ಲ. ಹಾಂ ಹೇಳಿ. ನಾನು ಇನ್ನೂ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು ನಯನ. ಸ್ಟಾಪ್ ಇಟ್ ಸಿದ್ಧಾರ್ಥ್. ನೀವು ಈ ಥರ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಎಲ್ಲ ಹುಡುಗರ ಥರನೇನಾ? ಫಸ್ಟ್ ಆಫ್ ನೀವು ಒಂದು ಹುಡುಗಿನ ಲವ್ ಮಾಡಿ ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಈಗ ನನ್ನ ಮೇಲೆ ಲವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮಂಥ ಶ್ರೀಮಂತರನ್ನ ನಾನು ಹೇಗೆ ನಂಬಲಿ? ಫಸ್ಟ್ ಆಫ್ ನನ್ನ ಬಗ್ಗೆ ಏನು ಗೊತ್ತು ನಿಮಗೆ? ನನ್ನ ಮೇಲಿರೋದು ನಿಮಗೆ ಪ್ರೀತಿ ಅಲ್ಲ, ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಇನ್ಮೇಲೆ ನಿನ್ನ ಮುಖ ನೋಡೋಕ್ಕೂ ನಾನು ಇಷ್ಟಪಡಲ್ಲ. ಸಾರಿ. ರಿಯಲಿ ಐ ಹೇಟ್ ಯು. ಶುರುವಾಗೋ ಮುನ್ನ ಕೊನೆಯಾಯ್ತು ಯಾನ, ಉರುಳೋಯ್ತು ಪ್ರೀತಿಯ ಸೇತುವೆ. ಮರಣಕ್ಕೂ ಮುನ್ನ ಹೊರಟೋಯ್ತು ಪ್ರಾಣ, ತೊರೆದೋದ ಪ್ರೇಮಿಯ ಹಿಂದೆಯೇ. ಶುರುವಾಗೋ ಮುನ್ನ ಕೊನೆಯಾಯ್ತು ಯಾನ, ಉರುಳೋಯ್ತು ಪ್ರೀತಿಯ ಸೇತುವೆ. ಹೌದಾ? ಸಿದ್ಧಾರ್ಥ್,
ಯಾಕೆ ಸಿದ್ಧಾರ್ಥ್ ಈ ಥರ ಮಾಡಿಕೊಂಡೆ? ಜೋಪಾನಾಗಿ ಹೋಗ್ಬೇಕು ತಾನೇ. ನನ್ನ ನೆನಪಲ್ಲೇ ಈ ಥರ ಮಾಡ್ಕೊಂಡ್ರಾ? ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಂಡ್ರಾ? ಪ್ರೀತಿ ಅನ್ನೋದು ಮನಸ್ಸಿಂದ ಹುಟ್ಟಬೇಕು, ಅದಾಗಲೇ ಹುಟ್ಬಿಟ್ಟಿದೆ. ನೀವು ಆಲ್ರೆಡಿ ಒಂದು ಹುಡುಗಿನ ಪ್ರೀತಿ ಮಾಡಿ ಬ್ರೇಕಪ್ ಮಾಡ್ಕೊಂಡ್ರಿ. ನೀವು ಸಡನ್ಲಿ ಬಂದು ಪ್ರಪೋಸ್ ಮಾಡಿದಾಗ ಒಳ್ಳೊಳ್ಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಯಾವಾಗ ಈ ಥರ ಮಾಡಲ್ಲ. ಆದರೆ ನೀವು ನನ್ನ ನಿಜವಾಗಿಯೂ ಇಷ್ಟಪಡ್ತಿದ್ದೀರಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ನಿಮ್ಮನ್ನು ಟೆಸ್ಟ್ ಮಾಡಿದೆ ಅಷ್ಟೇ. ಸಿದ್ಧಾರ್ಥ್ ಎದ್ದೋಡು, ಮಾತಾಡು ನನ್ನ ಜೊತೆ. ಸಾರಿ ನಯನ. ಸಿದ್ಧಾರ್ಥ್, ಐ ಆಮ್ ರಿಯಲಿ ಸಾರಿ ಸಿದ್ಧಾರ್ಥ್. ಇನ್ಯಾವತ್ತೂ ನೀನು ಬಿಟ್ಟು ಹೋಗಲ್ಲ ಆಯಿತಾ? ನಿನ್ನ ಜೊತೆ ಲೈಫ್ ಲಾಂಗ್ ಇರ್ತೀನಿ ಆಯಿತಾ? ಒನ್ಸ್ ಅಗೇನ್ ಸಾರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ₹5 ಡೊನೇಟ್ ಮಾಡಿ. ಥ್ಯಾಂಕ್ ಯು.